ಒಂದು ಅಭಿಪ್ರಾಯ ನಂದೇನು ಇದೆಲ್ಲ ಸೂಚನೆ ಎಲ್ಲ ಅಂತ ಹೇಳಿದ್ದೀರಾ ಸರ್. ಹಿಂದೆ ಸಿಂಗಲ್ ಡಿಜಿಟ್ ಲಾಟ್ರಿನ ಬ್ಯಾನ್ ಮಾಡಬೇಕು ಅಂತ ನಾವು ಹೋರಾಡಿದ್ವು. ನಾವು ಸಿಂಗಲ್ ಡಿಜಿಟ್ ಲಾಟ್ರಿಯಿಂದನೂ ಕೂಡ ಬಹಳಷ್ಟು ಜನ ಜೀವನ ನಡೀತಾ ಇತ್ತು. ಅವು ಬಹಳ ಜನ ಜೀವನ ಹಾಳಾಗೋಗುತ್ತೆ ಅಂತ ಸಿಂಗಲ್ ಲಿಟ್ರೆ ಬ್ಯಾನ್ ಮಾಡೋದು ನಿಲ್ಲಿಸಲಿಲ್ಲ ನಾವು. ಯಾತಕ್ಕೆ ನಾನು ಇದು ಈ ಫಸ್ಟ್ ಹಾಪ ಮಾಡಿದೆ, ಮುಖ್ಯಮಂತ್ರಿಗಳಿದ್ದಾರೆ ಚರ್ಚೆ ಬೇಡ ಈಗ. ಒಂದು ನಿಮಿಷ, ಇದೇ ವಿಚಾರ 4-5 ವರ್ಷದ ಹಿಂದೆ ಉಗ್ರಗಾಮಿಗಳ ವಿರುದ್ಧ ನಮ್ಮ ಒಬ್ಬ ಯೋಧ ಹೋರಾಟ ಮಾಡ್ದ, ಹುತಾತ್ಮ ಆದ. ಆ ಹುತಾತ್ಮನ್ಗೆ ಗೌರವ ಸಲ್ಸಕ್ ಹೋಗಿ ಬರೋ ಹೊತ್ತಿಗೆ ಎಲ್ಲ ಫ್ಲೆಕ್ಸ್ಗಳು ಆ ಹುತಾತ್ಮ ಆದ ಒಂದು ಸ್ಟ್ಯಾಂಪ್ ಸೈಜ್ ಫೋಟೋ, ಲೋಕಲ್ ಪೊಲಿಟಿಷಿಯನ್ ಲೈಫ್ ಸೈಜ್ ಫೋಟೋ. ಹುತಾತ್ಮ ಯಾವುದೋ ಹುತಾತ್ಮ ಇದಾನಲ್ಲ ಅವನದನ್ನು ಕೂಡ ನಮ್ಮ ವೈಯಕ್ತಿಕ ಲಾಭಕ್ಕೆ ಉಪಯೋಗಿಸ್ಕೊಳ್ತೀವಲ್ಲ. ಆರ್ ವಿ ಸಫರಿಂಗ್ ಫ್ರಮ್ ಐಡೆಂಟಿಟಿ ಕ್ರೈಸಿಸ್? ಅದು ಪೊಲಿಟಿಷಿಯನ್ ಪ್ರಾಬ್ಲಮ್, ಫ್ಲೆಕ್ಸ್ ಪ್ರಾಬ್ಲಮ್. ಈಗ ರಾಜಕಾರಣಿಗಳದು ಬರ್ತಡೆ, ಯಾವುದೇ ರಾಜಕಾರಣಿ ಅಲ್ದೇ ಇರೋನು ತನ್ನ ಬರ್ತಡೆ ಹೆಂಗ್ ಹಚ್ಕೋಬೇಕು, ಅವ್ನು ಹಾಕೋಬಹುದು ಹಂಗಾರೆ. ಸೊ ಅದಕ್ಕೋಸ್ಕರ ವಿ ಶುಡ್ ಟೇಕ್ ಎ ಕನ್ಸಿಡರ್ ಸ್ಟ್ಯಾಂಡ್. ನಾವು ಎಷ್ಟರ ಮಟ್ಟಿಗೆ ಸರ್ ನಾವು ನೋಡ್ತೀವಿ, ಯಾವುದೇ ಆ ಒಂದು ಫ್ಲೆಕ್ಸ್ ನೋಡಿದಾಗ ರಾಜಕಾರಣಕ್ಕೆ ಸಂಬಂಧ ಇಲ್ದಾರ ಜನ ಏನಿದ್ದಾರೆ ನಾಗರಿಕರು, ಅವ್ರ ಮನ್ಸಲ್ಲಿ ಎಷ್ಟು ಥೂ ಅಂತ ಉಳ್ಕೊಂಡು ಹೋಗ್ತಾ ಇರುತ್ತೆ ನನ್ಗೆ ಗೊತ್ತಿದೆ. ಇದು ನಮ್ಗೇನೋ ಸಮಾಧಾನ ತಗೋದು, ಆಮೇಲೆ ನಾನು ಇದೀನ ಅಲ್ಲಿ ಅಂತ ಅದ್ ಬೇರೆ ನೋಡೋದು. ಅದಕ್ಕೋಸ್ಕರ ಸರ್ಕಾರ ಬ್ಯಾನ್ ಮಾಡಿದೆ, ಸರ್ಕಾರ ನಿಷೇಧ ಮಾಡಿದೆ, ಆದ್ರೆ ಅನುಷ್ಠಾನಕ್ಕೆ ತರ್ತಾ ಇಲ್ಲ. ಅದರಿಂದ ಈ ಹಣೆ ಬರ ನಾವು ಅನುಭವಿಸಬೇಕಾಗಿದೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.